ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎರಡು ಕೂಡ ಯುವನಿಧಿ ಯೋಜನೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ತಿಳಿಸ್ಕೊಡ್ತೀವಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮೈನ್ ಥಿಂಗ್ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಬದಲಾವಣೆ ಕೂಡ ತಂದಿದ್ದಾರೆ. ಮೇಜರ್ ಚೇಂಜಸ್ ಕೂಡ ಆಗಿದೆ. ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನಿಮಗೆ ಈ ಹಿಂದೆ ಕ್ವಾರ್ಟರ್ಲಿ ಒನ್ಸ್ ಸೆಲ್ಫ್ ಡಿಕ್ಲರೇಷನ್ ಕೂಡ ಕೊಡ್ತಾ ಇದ್ರು. ಲೈಕ್ ಈ ಹಿಂದೆ ಸ್ಟಾರ್ಟಿಂಗ್ ಸ್ಟೇಜ್ ಎಲ್ಲ ನಿಮಗೆ ಮಂತ್ಲಿ ಒನ್ಸ್ ತಿಂಗಳಿಗೆ ಒಂದು ಬಾರಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಕೊಡ್ತಾ ಇದ್ರು. ನಂತರ ಅದನ್ನು ಸ್ಕೀಮ್ನ ಚೇಂಜ್ ಮಾಡಿದ್ರು. ಮಂತ್ಲಿ ಬೇಡ ಅಂತ ಕ್ವಾರ್ಟರ್ಲಿ ಒನ್ಸ್ ಅಂದರೆ 3 ಮಂತ್ಸ್ಗೆ ಒಂದು ಬಾರಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ರು. ಈಗ ಮತ್ತೆ ಹಳೇದಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಅಂದರೆ ಮತ್ತೆ ತಿಂಗಳು ಅಂದರೆ ಮಂತ್ಲಿ ಒನ್ಸ್ ಮತ್ತೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ ಅಂತೇಳಿ ನೋಟಿಫಿಕೇಶನ್ ಕೂಡ ಬಂದಿದೆ. ನಿಮಗೂ ಕೂಡ ವಾಟ್ಸಪ್ಪಲ್ಲಿ ಬಂದಿದೆ ಅಂತೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅಲ್ಲೂ ಕೂಡ ವಾಟ್ಸಪ್ಗೆ ಮಾಹಿತಿ ಕಳಿಸ್ತಾ ಇದ್ದಾರೆ. ಸೆಲ್ಫ್ ಡಿಕ್ಲರೇಷನ್ ಕ್ರೈಟೀರಿಯಾ ನಾವು ಚೇಂಜ್ ಮಾಡಿದ್ದೀವಿ. ಈಗ ಕ್ವಾರ್ಟರ್ಲಿ ಬದಲು ಮಂತ್ಲಿ ಒನ್ಸ್ ತಿಂಗಳಿಗೆ ಒಂದು ಬಾರಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ನೀವು ಈ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಕ್ ಹೋದ್ರೆ ಅಲ್ಲಿ ನಿಮಗೆ ತೋರಿಸುತ್ತೆ ಒಂದೇ ತಿಂಗಳು ನವೆಂಬರ್ ತಿಂಗಳು ಅಂತ ಮಾತ್ರ ನಿಮಗೆ ಶೋ ಆಗುತ್ತೆ. ಅಂದರೆ ಸ್ಕೀಮ್ ಚೇಂಜಸ್ ಕೂಡ ಮಾಡಿದ್ದಾರೆ. ಈ ಹಿಂದೆ ಇದ್ದಿದ್ದು 3 ಮಂತ್ಸ್ಗೆ ಒಂದು, ಈಗ ಮತ್ತೆ ಮಂತ್ಲಿ ಒನ್ಸ್ ನೀವು ಹಾಕ್ಬೋದು. ಇಲ್ಲಿ ಬೆನಿಫಿಟ್ಸ್ ಕೂಡ ಇದೆ, ಪ್ರಾಬ್ಲಮ್ಸ್ ಕೂಡ ಇದೆ. ಕೆಲವರು ಒಂದು ಬಾರಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಹಾಕಿದ್ರೆ 3 ಮಂತ್ಸ್ ಅಮೌಂಟ್ ಕೂಡ ಬರ್ತಾ ಇತ್ತು. ಬಟ್ ಕೆಲವರು ಅಮೌಂಟ್ನ ಮಿಸ್ ಮಾಡ್ಕೊಳ್ತಾ ಇದ್ರು, ಅವರು ಮರ್ತ್ಕೊಂಡ್ರು. ಈಗ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ. ಮಂತ್ಲಿ ವೆರಿಫಿಕೇಶನ್ ಮಾಡಿ ಅವರು ನಿಮಗೆ ಅಮೌಂಟ್ನ ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ. ಈ ಮೇಜರ್ ಚೇಂಜಸ್ ಕೂಡ ತಂದಿದ್ದಾರೆ. ನಿಮ್ಗೆ ಕೂಡ ಅಪ್ಡೇಟ್ ಬಂದಿದೆಯಾ? ನಿಮಗೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಬಂದಿದೆಯಾ? ಏನಂತ ಬಂದಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.